ಬಾಬಾ ಇಲ್ಲ ಸೈನ್ ಹಾಕ್ರಿ ಬಾಬಾ. ಎದರ್ದ ಇದು? ಬಿಸ್ನೆಸ್ ಸಂಬಂಧಪಟ್ಟಿದ್ದದ ರೀ. ಹೌದು, ಯಾವ ಬಿಸ್ನೆಸ್? ರಿಯಲ್ ಎಸ್ಟೇಟ್ ಬಿಸ್ನೆಸ್. ಓ ಹೌದಾ, ನಾನು ಸೈನ್ ಬೇಕಾ? ಹಾಂ ರೀ. ಆಯ್ತಾಯ್ತು. ಥ್ಯಾಂಕ್ಸ್ ಬಾಬಾ. ಬಿಲ್ ಕೊಟ್ಟು ಬರ್ತೀನಿ ರೀ. ಆಯ್ತಾಯ್ತು. ಎಲ್ಲ ಪೇಪರ್ ಮೇಲೆ ಬಾಬಾ ಸಹಿ ಮಾಡ್ಯಾನ. ಚಿಂದಿ ಇವಾಗ ಆಸ್ತಿ ಎಲ್ಲ ನಮ್ದೇ. ಯಸ್. ಅವ್ರಿಗೇನ ಬಿಟ್ಟು ಬರ್ತೀನಿ. ನಡೀರ್ ಬಾಬಾ, ಬಸ್ ಸ್ಟ್ಯಾಂಡ್ಗೆ ಹೋಗಮ್ಮ. ಬಸ್ ಬರ್ಲಾಗ್ಯದ. ಬರ್ತದ ತಡಿಯೋ, ಹೆಣ್ತಿ ರೆಡಿ ಆಗಕ್ಕೂ ಲೇಟ್ ಆಗ್ತದ, ಬಸ್ ಬರ್ಲಿಕ್ಕೂ ಲೇಟೇ ಆಗ್ತದ. ಇಲ್ಲ ಕುಂದರ್ ಬಾಬಾ, ನಾವು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ. ಹೋಗಿ ಬರ್ತೀವಿ ಬೇಟ, ಹೋಗ್ಬಾ. ಯಾಕಲೇ ಮುತ್ಯ, ಏನಾಗ್ಯದ? ಅಳತಿರ್ಲ ಯಾಕ? ನನ್ನ ಮಗ ತನ್ನ ಹೆಂಡತಿ ಮಾತು ಕೇಳಿ ನನ್ನ ಆಸ್ತಿ ಎಲ್ಲ ಅವನ ಹೆಸರಿಗೆ ಬರ್ಸ್ಕೊಂಡು ನಂಗೆ ಬೀದಿಗೆ ಬಿಟ್ಟು ಹೋಗ್ಯಾನಪ್ಪ. ಎಲ್ಲ ನಿಮ್ಮ ಮಗ ಈಗ ಹೋದನಪ್ಪ, ಹೋದನು. ನಿಮಗಿಲ್ಲೇ ಬಿಟ್ಟು ಹೋಗ್ಬಿಟ್ನ? ಸಣ್ಣ ಇದ್ದಾಗಿ ಸಾಕಿನಪ್ಪ, ಇವತ್ತು ನೋಡು ಹಿಂಗ್ ಮಾಡ್ಯಾರ. ನಡ್ರಿ ಮತ್ತೆ ಕೇಸ್ ಹಾಕಮ್ ನಿಮ್ಮ ಮಗನ ಮೇಲೆ. ಕೇಸ್ ಬೇಡಪ್ಪ, ಅವ ಸುಖ ಆಗಿದ್ರೆ ನನಗೆ ಅಷ್ಟೇ ಸಾಕು. ಹಂಗಂದ್ರೆ ನಡೆಯಲ್ರಿ ಮತ್ತೆ. ನೆಕ್ಸ್ಟ್ ಅವ ದೊಡ್ಡವಾದ್ಮೇಲೆ ಅವನ ಮಗ ಅವನಿಗೆ ತಂದೆ ಇದೇ ಜಾಗದಾಗ ತಂದು ಬಿಡ್ತಾನ. ಇನ್ ಕಾಲದಾಗ ಎಲ್ಲ ಮಕ್ಕಳು ಅವ್ರ ತಂದೆ ತಾಯಿಗೆ ಬೀದಿ ಪಾಲ್ ಮಾಡ್ಲಿತ್ತಾರ. ಹಿಂಗೆ ನಿಮ್ಲಿತ್ತ ಅವ್ರನ್ನೂ ಒಂದು ಪಾಠ ಕಲಿತಾರ. ನಡ್ರಿ, ನಮ್ಮ ಅಣ್ಣವರು ವಕೀಲರದಾರ. ಏ ಮುತ್ಯ, ನೀ ಯಾಕೆ ಭಯ ಪಡ್ತೀವಿ? ನಿನ್ನ ಮಗ ಕೈ ಬಿಟ್ಟಿರ್ಬೇಕು, ಕಾನೂನು ಕೈ ಬಿಡೋದಿಲ್ಲ. ನೀ ಯಾಕಂತ ಹೇಳು? ಕಾನೂನಿನ ಪ್ರಕಾರ ಮಕ್ಕಳು ಕಾಳಜಿ ವಹಿಸಿಲ್ಲ ಅಂದ್ರೆ ತಂದೆ ತಾಯಿ ಆಸ್ತಿ ಹೊಳ್ಳಿ ಪಡೆದುಕೊಳ್ಳಬಹುದು. ಅವ್ರ ಮಗನಿಗೆ ಫೋನ್ ಹಚ್ಚ್ರಿ. ಆಯ್ತು ರೀ ಸರ್. ಮಲ್ಲಪ್ಪನ ಮಗ ಎನ್ನಿ? ಹಾ, ಮಲ್ಲಪ್ಪನ ಮಗ ಇದು. ಹೌದು, ನಿಮ್ಮ ಅಪ್ಪಗೆ ಹಂಗೆ ರೋಡ್ ಮೇಲೆ ಬಿಟ್ಟು ಬರ್ತಿ ಬಸ್ ಸ್ಟ್ಯಾಂಡ್ ಬಲ್ಲಿ. ಬಿಟ್ಟು ಬಂದಿ, ನೀ ಯಾರು ಕೇಳ? ಹೌದು, ಬಾ ಮಗನೇ, ನೀ ವಕೀಲ್ ಸಾಬ್ ಕರ್ಲತ್ತಾರ ನಿಂಗೆ. ಯಾರು? ಹೌದು, ಬಾ ಮಗನ, ನಿಂಗೆ ಫೋರ್ಜರಿ ಕೇಸ್ದಾಗ ಹಾಕ್ತೀನಿ 318 ಅಂಡ್ರ BNSS ದಾಗ. ಬ್ಯಾಡ್ರಿ ಸರ್, ತಪ್ಪಾಗಿತ್ರಿ ಸರ್, ಹಂಗ ಮಾಡ್ಬೇಡ್ರಿ ಸರ್. ಬಾ, ಅರ್ಧ ತಾಸಾಗಿರ್ಬೇಕು. ಆಯ್ತೈತ್ರಿ ಸರ್, ಬರ್ತೀನಿ ಸರ್, ಎಸಾದ ಬರ್ತೀನಿ. ಬಾ ಜಲ್ದಿ ಬಾ ಮಗನೇ. ಬಾಬಾ ತಪ್ಪಾಗಿತ್ರಿ ಬಾಬಾ, ಬರ್ರಿ ಮನೆಗೆ ಹೋಗ್ ಬರ್ರಿ ಬಾಬಾ. ಸರ ತಪ್ಪಾಗಿತ್ರಿ ಸರ.